ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ವಿಚಾರವನ್ನ ತಿಳ್ಕೊಳ್ಳೋಣ. ಮಾಸ ಭವಿಷ್ಯದ ಈ ಒಂದು ವಿಶೇಷವಾದಂತಹ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಾಸ ಭವಿಷ್ಯವನ್ನ ತಿಳ್ಕೊಳ್ಳೋಕೆ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ನೋಡ್ತಾ ನೋಡ್ತಾ ಮೂರನೇ ತಿಂಗಳು, ಕ್ಯಾಲೆಂಡರ್ನ ಮೂರನೇ ತಿಂಗಳು ಬಂತು. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಅದರ ಜೊತೆಗೆ ನಮಗೆ ವಿಶೇಷವಾಗಿ ನಮ್ಮ ಸನಾತನಿಗಳಿಗೆ ಒಂದು ವರ್ಷ ಮುಗಿದು ಇನ್ನೊಂದು ವರ್ಷ ಬರತಕ್ಕಂಥದ್ದು. ಇನ್ನೇನು ಫಾಲ್ಗುಣ ಮಾಸ ಮುಗಿತಾ ಇದೆ. ಫಾಲ್ಗುಣ ಮಾಸ ಮುಗಿದು ಮತ್ತೆ ಹೊಸದಾಗಿ ಚೈತ್ರ ಮಾಸ ಶುರುವಾಗುವಂತಹ ಹೊತ್ತು, ಯುಗಾದಿ ಹಬ್ಬ. ಈಗಾಗಲೇ ಯುಗಾದಿ ಹಬ್ಬದ ವರ್ಷ ಭವಿಷ್ಯ 12 ರಾಶಿಯವರಿಗೆ ಹೇಗಿದೆ ಅನ್ನುವಂತಹ ವಿಡಿಯೋನ ನಾವು ಈಗಾಗಲೇ ಹಾಕಿದ್ದೇವೆ. ಅದನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಈಗಲೇ ಚಾನೆಲ್ಗೆ ಭೇಟಿ ಕೊಟ್ಟು, ಶಂಕರಾನಂದ ಟಿವಿಗೆ ಭೇಟಿ ಕೊಟ್ಟು ನಿಮ್ಮ ರಾಶಿಯ ಭವಿಷ್ಯ ವರ್ಷ ಪೂರ್ತ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಬಹುದು. ಈಗ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ತಿಂಗಳು ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ನೋಡೋದಾಯ್ತು ಅಂದ್ರೆ 1ನೇ ತಾರೀಕು 3ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ತನ್ನ ಉಚ್ಚ ಕ್ಷೇತ್ರ. ಅದೇ ರೀತಿಯಾಗಿ 14ನೇ ತಾರೀಕು 3ನೇ ತಿಂಗಳು 2026ಕ್ಕೆ ರವಿಯು ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 25ನೇ ತಾರೀಕು 3ನೇ ತಿಂಗಳು 2026ಕ್ಕೆ ಶುಕ್ರನು ತನ್ನ ಉಚ್ಚ ಕ್ಷೇತ್ರವನ್ನ ಬಿಟ್ಟು ಮುಂದಿನ ರಾಶಿಯಾದಂತಹ ಮೇಷರಾಶಿಗೆ ತನ್ನ ಸ್ಥಾನವನ್ನ ಪರಿವರ್ತನೆ ಮಾಡ್ತಾ ಇದ್ದಾನೆ. ಇದಿಷ್ಟು ಮಾರ್ಚ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಪ್ರಮುಖವಾಗಿರ್ತಕ್ಕಂತಹ ಗ್ರಹಗಳು. ಈ ಒಂದು ಸಂದರ್ಭದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ವಿಶೇಷವಾದಂತಹ ಮಾರ್ಚಿನ ತಿಂಗಳು ನಮಗೆ, ಅದರಲ್ಲೂ 19ನೇ ತಾರೀಕು 3ನೇ ತಿಂಗಳು 2026 ಅಮಾವಾಸ್ಯ ಮತ್ತು ಉಪರಿ ನಮಗೆ ಪಾಡ್ಯ ಇರೋದ್ರಿಂದ ಯುಗಾದಿ ಹಬ್ಬ. ಎಷ್ಟೊಂದು ಜನ 20ನೇ ತಾರೀಕು ಅಂತ ಅಂದ್ಕೊಳ್ತಿದ್ದೀರಿ. 20ನೇ ತಾರೀಕು ಅಲ್ಲ, 19ನೇ ತಾರೀಕೆ ಯುಗಾದಿ ಹಬ್ಬ, ಚಂದ್ರ ದರ್ಶನ ಎಲ್ಲವೂ ಆಗ್ತಕ್ಕಂಥದ್ದು. ಸೊ ಹಾಗಾಗಿ 19ನೇ ತಾರೀಕು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯಾಗಿ ಗೊಂದಲಗಳು ಬೇಕಾಗಿಲ್ಲ. ಹಾಗಾಗಿ 19ನೇ ತಾರೀಕಿನಂದು ಮಾಡ್ತಾ ಇದ್ದೇವೆ ಯುಗಾದಿ ಹಬ್ಬ. ನಾವು ಮಾಡ್ತಾ ಇರೋದಲ್ಲ, ಒಂದು ವಿಶೇಷವಾಗಿ ಪ್ರಕೃತಿಯೇ ಮಾಡ್ತಾ ಇರತಕ್ಕಂಥದ್ದು. ಇಷ್ಟೆಲ್ಲಾ ವಿಶೇಷತೆಗಳ ನಡುವೆ ನಮಗೆ ಬರ್ತಕ್ಕಂಥದ್ದು ಗ್ರಹಣ. ಈಗ ಮೊನ್ನೆ ಅಮಾವಾಸ್ಯೆಯಲ್ಲಿ ನಡೆದಂತಹ ಗ್ರಹಣವು ನಮ್ಮ ಭಾರತಕ್ಕೆ ಗೋಚಾರವಾಗಿರ್ಲಿಲ್ಲ. ಗ್ರಹಣದ ಆಚರಣೆಯನ್ನು ಸಹ ನಾವು ಮಾಡ್ಲಿಲ್ಲ, ಕಾರಣ ನಮಗೆ ಗೋಚಾರ ಇಲ್ಲ ಅಂತ. ಆದ್ರೆ ಪ್ರಕೃತಿಯ ಮೇಲೆ ಸಣ್ಣ ಪುಟ್ಟ ಬದಲಾವಣೆಗಳು ಅದೆಲ್ಲ ಒಂದು ನಡೀತಕ್ಕಂತಹದ್ದೇ ಆಗಿರುತ್ತೆ, ಅದು ಬೇರೆ ವಿಚಾರ. ಆದ್ರೆ 3ನೇ ತಾರೀಕು 3ನೇ ತಿಂಗಳು 2026 ಪೌರ್ಣಮಿ ತಿಥಿಯಂದು ನಡೀತಾ ಇರ್ತಕ್ಕಂತಹ
ಕೇತುಗ್ರಸ್ತ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರವಾಗ್ತಾ ಇದೆ. ನಮ್ಮ ಭಾರತದಲ್ಲಿ ಗೋಚಾರವಾಗ್ತಾ ಇದೆ. ಸೊ ಹಾಗಾಗಿ ನಮಗೆ ಕರ್ನಾಟಕ ಬೆಂಗಳೂರಿನಲ್ಲೂ ಸಹ ಅದು ಗೋಚರವಾಗುತ್ತೆ. ನೋಡಿ, ಒಂದು ಅವತ್ತು ಇರ್ತಕ್ಕಂತಹದ್ದು ಸೂರ್ಯೋದಯದ ಹೊತ್ತಿಗೆ ಮಖಾ ನಕ್ಷತ್ರ, ಅದಾದ ನಂತರ ಪುಬ್ಬಾ ನಕ್ಷತ್ರ ಶುರುವಾಗ್ತದೆ. ಪುಬ್ಬಾ ನಕ್ಷತ್ರ ಎರಡನೇ ಪಾದ ಕರ್ಕಾಟಕ ಲಗ್ನದಲ್ಲಿ ಗ್ರಹಣವು ಶುರುವಾದ್ರೆ ಸಿಂಹ ಲಗ್ನಕ್ಕೆ ಮುಗಿಯತ್ತೆ. ಸುದೀರ್ಘವಾಗಿ ಒಂದು 3 ಗಂಟೆಗಳ ಅವಧಿ ಈ ಒಂದು ಗ್ರಹಣದ ಸಮಯ ನಡೆಯುವಂಥದ್ದು. ಸ್ಪರ್ಶಕಾಲ, ಚಂದ್ರಗ್ರಹಣದ ಸ್ಪರ್ಶಕಾಲವು ಮಧ್ಯಾಹ್ನ ಭಾರತೀಯ ಕಾಲಮಾನದ ಪ್ರಕಾರವಾಗಿ 3 ಗಂಟೆ 13 ನಿಮಿಷಕ್ಕೆ ಶುರುವಾಗುತ್ತೆ. ನಿಮೀಲನ ಕಾಲವು 4 ಗಂಟೆ 44 ನಿಮಿಷಕ್ಕೆ ಮತ್ತು ಗ್ರಹಣದ ಮಧ್ಯಕಾಲವು 5 ಗಂಟೆಗೆ, ಉನ್ಮೀಲನ ಕಾಲವು 5 ಗಂಟೆ 33 ನಿಮಿಷಕ್ಕೆ ಮತ್ತು ಗ್ರಹಣದ ಮೋಕ್ಷ ಕಾಲ 6 ಗಂಟೆ 47 ನಿಮಿಷಕ್ಕೆ. 6 ಗಂಟೆ 47 ನಿಮಿಷಕ್ಕೆ ಗ್ರಹಣದ ಮೋಕ್ಷ ಕಾಲ ಆಗ್ತದೆ. ನೋಡಿ, ಇಲ್ಲಿ ಮಧ್ಯಾಹ್ನ 3 ಗಂಟೆ 13 ನಿಮಿಷಕ್ಕೇನು ಗ್ರಹಣ ಮತ್ತು ನಿಮೀಲನ ಕಾಲ, ಅದೇ ರೀತಿ ಮಧ್ಯಕಾಲ, ಉನ್ಮೀಲನ ಕಾಲ ಮತ್ತು ಮೋಕ್ಷ ಕಾಲ. ಸ್ಪರ್ಶಕಾಲ ಅಂತ ಹೇಳಿದಾಗ ಚಂದ್ರನ ಕಿರಣಗಳು ಭೂಮಿಗೆ ಬರುವುದನ್ನ ತಡೆಯುವ ಪ್ರಥಮ ಹಂತ. ನಿಮೀಲನ ಕಾಲ ತಡೆದಾಯ್ತು. ಮಧ್ಯಕಾಲ ಸಂಪೂರ್ಣವಾಗಿ ಚಂದ್ರನನ್ನ ಮರೆ ಮಾಡಿದ್ದಾಯ್ತು. ಉನ್ಮೀಲನ ಕಾಲ ಬಿಡ್ತಾ ಬಂತು. ಮೋಕ್ಷ ಕಾಲ ಸಂಪೂರ್ಣ ಬಿಟ್ಟು ಹೋಯ್ತು. ಈ ರೀತಿಯಾಗಿ 4 ಭಾಗಗಳನ್ನಾಗಿ ನಾವು 5 ಭಾಗಗಳನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಭಾಗ ಮಾಡ್ಕೊಂಡ ಸಂದರ್ಭದಲ್ಲಿ ಎಲ್ರಿಗೂ ಅನ್ನಿಸುತ್ತೆ, ಅಲ್ಲ ಮಧ್ಯಾಹ್ನ 3 ಗಂಟೆ 33 ನಿಮಿಷಕ್ಕೆ ನಮಗ್ ಚಂದ್ರ ಎಲ್ಲಿರ್ತಾನೆ ಅಂತ ಕಾಣಿಸೋದಿಲ್ಲ ಅಲ್ವಾ? ಹಾಗಾದ್ರೆ ನಾವು ಚಂದ್ರಗ್ರಹಣ ನಮ್ಗೆ ಗೋಚಾರವಾಗ್ತಾ ಇಲ್ಲ ಅನ್ನೋ ಭಾವ ಎಲ್ರಿಗೂ ಬರುತ್ತೆ. ಆದ್ರೆ ಚಂದ್ರಗ್ರಹಣ ಗೋಚಾರ ಆಗೇ ಆಗ್ತದೆ. ಹೇಗೆ ಅಂತಂದ್ರೆ, ಬೆಂಗಳೂರಿನಲ್ಲಿ ಸರಿಸುಮಾರು 6 ಗಂಟೆ 33 ನಿಮಿಷದ ಹೊತ್ತಿಗೆ ಚಂದ್ರೋದಯದ ಸಂದರ್ಭ ಅವತ್ತಿನ ದಿವಸಕ್ಕೆ. ಸೊ ಹಾಗಾಗಿ ಮೋಕ್ಷ ಕಾಲ ನಮ್ಮ ಕರ್ನಾಟಕದ ಎಲ್ಲಾ ಊರುಗಳಲ್ಲೂ ಕಾಣುತ್ತವೆ. ನಮ್ಗೆ ಮೋಕ್ಷಾಚರಣೆಯನ್ನು ಮಾತ್ರ ನೀವು ಮಾಡ್ಕೊಳ್ಳಿ ಸಾಕು. ಅದು ಬಿಟ್ಟು ಬೇರೆ ಇನ್ಯಾವುದೇ ರೀತಿಯಾಗಿ ಆಚರಣೆಯನ್ನ ಮಾಡುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಇಷ್ಟೊಂದು ಜನ ಗರ್ಭಿಣಿ ಸ್ತ್ರೀಯರು ನಾವು ಆಚೆ ಬರಬಹುದಾ ಅಂತ ಕೇಳ್ತಾರೆ, ಮತ್ತು ಮಕ್ಕಳು ಓಡಾಡಬಹುದಾ, ನಾವು ಚಂದ್ರಗ್ರಹಣವನ್ನು ನೋಡಬಹುದಾ ಅನ್ನೋದಕ್ಕೆ ನಮ್ಗೆ ಕಾಣಿಸುವುದೇ ಕೇವಲ ಮೋಕ್ಷ ಕಾಲ ಮಾತ್ರ. 6 ಗಂಟೆ 47 ನಿಮಿಷದವರೆಗೂ, ಅಂದ್ರೆ ಕೇವಲ ಒಂದು 10 ನಿಮಿಷದ ಒಳಗಡೆ, 10ರಿಂದ 15 ನಿಮಿಷದ ಒಳಗಡೆ ಅಪ್ರಾಕ್ಸಿಮೇಟ್ ನಮ್ಗೆ ಚಂದ್ರಗ್ರಹಣ ಕಾಣುತ್ತದೆ. ಆದ್ರೆ ಕಂಡ್ರೂ ಗ್ರಹಣವೇ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಸಹ ಕಾಣುತ್ತದೆ. ಆ ಮೋಕ್ಷ ಕಾಲವನ್ನ ಎಲ್ಲರೂ ಸಹ ನೋಡುವಂತಹ ವಿಚಾರಗಳು ಇರ್ತವೆ. ಜೊತೆಗೆ ನಮ್ಮ ಮಾಧ್ಯಮಗಳಲ್ಲೂ ಎಲ್ಲ ಕಡೆ ತೋರಿಸ್ತಾರೆ. ಅದನ್ನ ನೀವು ಆರಾಮವಾಗಿ ನೋಡ್ಕೋಬಹುದು. ಹಾಗಾಗಿ ಈ ಒಂದು ಮಾಸ ಭವಿಷ್ಯಕ್ಕೆ 12 ರಾಶಿಗಳೆಲ್ಲರಿಗೂ ಸಹ ಚಂದ್ರಗ್ರಹಣದ ಪ್ರಭಾವ ಬಂದಿದೆ. ಚಂದ್ರಗ್ರಹಣದ ಪ್ರಭಾವ ಬಂದಿರೋದ್ರಿಂದಾಗಿ ಏನಾಗುತ್ತೆ, ಈ ಒಂದು ತಿಂಗಳ ಮಾಸ ಭವಿಷ್ಯ ಪೂರ್ತವು ನಮಗೆ ಈ ಒಂದು ಗ್ರಹಣದ ಛಾಯೆಯಲ್ಲಿಯೇ ಕಳೆದು ಹೋಗ್ತದೆ. ನಮಗೆ ಈ ಗ್ರಹ ಸ್ಥಿತಿಗಳು ಅನುಕೂಲ ಸ್ಥಿತಿಗಳಿದ್ದಾವೆ, ಅನಾನುಕೂಲ ಸ್ಥಿತಿಗಳಿದ್ದಾವೆ ಅಲ್ಲ. ಇವತ್ತೊಂದು ತಿಂಗಳು ನೀವು ಸಂಪೂರ್ಣವಾಗಿ ಅನುಭವಿಸ್ತಕ್ಕಂಥದ್ದೇ ಗ್ರಹಣದ ಫಲ. ಯಾಕೆ ಅಂತಂದ್ರೆ ನಮಗೆ ಗೋಚಾರವಾಗ್ತಾ ಇರತಕ್ಕಂತಹ ಚಂದ್ರಗ್ರಹಣ. ಹಾಗಾಗಿ ಈ ಚಂದ್ರಗ್ರಹಣ ನಮ್ಗೆ ಗೋಚಾರ, ಮೋಕ್ಷಕಾಲ ಗೋಚಾರವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವೇನ್ ಮಾಡ್ಕೊಳ್ಬೇಕು, ನಮ್ಮ ಎಚ್ಚರಿಕೆಯಲ್ಲಿ ನಾವು ಜೀವನವನ್ನ ಸಾಗಿಸ್ತಾ ಹೋಗ್ಬೇಕು. ಆದ್ರೆ ಇಲ್ಲಿ ಗ್ರಹಣದ ಆಚರಣೆಯ ವಿಚಾರ ಅಂತ ಬಂದಾಗ ಸಚೇಲ ಸ್ನಾನ ಒಂದು ನೀವು ಮಾಡ್ಕೊಳ್ಬೇಕಾಗ್ತದೆ. ಗ್ರಹಣದ ನಡೆಯುವಂತಹ ಸಂದರ್ಭಗಳು ಏನು 3 ಗಂಟೆ 13 ನಿಮಿಷಕ್ಕೆ ನಮಗೆ ಇಲ್ಲಿ ಅಂತಹ ಏನಿರಲ್ಲ. ನಮ್ಗೇನಿದ್ರು 6:20 ನಂತರ ಪ್ರಭಾವ ಬೀರೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಗೆ ಹೇಗಿದ್ರು ಮಧ್ಯಾಹ್ನವೇ 12 ಗಂಟೆಗೆಲ್ಲ ಊಟ ಮಾಡ್ಬಿಡ್ತೀವಿ. ಬಟ್ ಆದ್ರೆ ಇವಾಗ ಎಲ್ಲರೂ ಬಿಡಿ ಒಂದೊಂದು ರೀತಿನಲ್ಲಿ ಅವ್ರವ್ರ ಜೀವನಕ್ಕೆ ಅವ್ರವ್ರು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಗ್ರಹಣದ ಪ್ರಭಾವಗಳು ನಮ್ಮ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ, ನೀವು ಮಾಡ್ಕೊಳ್ಬೇಕಾಗಿರೋದು ಏನು, ಗ್ರಹಣದ ದಿವಸ ಇಷ್ಟೇ. ಗ್ರಹಣದ ಪ್ರಭಾವ 1 ತಿಂಗಳ ಮಟ್ಟ ಖಂಡಿತ ನಿಮ್ಮೆಲ್ಲರ ಮೇಲೂ ಪ್ರಭಾವ ಬೀರುತ್ತೆ, ಅದನ್ನ ತಿಳ್ಕೋಬೇಕು. ಅದ್ರ ಜೊತೆಗೆ
ವಿಶೇಷವಾಗಿ ಗ್ರಹಣದ ಈ ಸಂದರ್ಭದಲ್ಲಿ ಯಾರ್ಯಾರು ಸಾಧನೆಗೆ ಅಂತ ಕೂತ್ಕೊಳ್ತಿರಲ್ಲ, ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಮಂತ್ರ ಸಿದ್ಧಿಯನ್ನ ಮಾಡ್ಕೊಳ್ಳಿ, ಮಂತ್ರ ಸಾಧನೆಯನ್ನ ಮಾಡ್ಕೊಳ್ಳಿ. ಅದರಿಂದ ಮುಂದಿನ ಜೀವನಕ್ಕೆ ನಿಮ್ಗೆ ಅನುಕೂಲತೆಗಳು ಉಂಟಾಗ್ತದೆ. ಅದೇ ರೀತಿಯಾಗಿ ಇದೇ ಗ್ರಹಣದ ಸಂದರ್ಭದೊಳಗಡೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ವಿಚಾರಗಳಲ್ಲಿ ಒಂದು ಆಹಾರದ ಕ್ರಮಗಳ ಬಗ್ಗೆ ಅಂತಹ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಗ್ರಹಣ ಮುಗಿದ ನಂತರದಲ್ಲಿ 6:47 ಸಚೇಲ ಸ್ನಾನ, ನೀವು ಏನ್ ಬಟ್ಟೆ ಹಾಕೊಂಡಿರ್ತೀರೋ ಆ ಬಟ್ಟೆ ಸಮೇತ ಸ್ನಾನ ಮಾಡ್ತಕ್ಕಂಥದ್ದು. ಸ್ನಾನ ಮಾಡಿ ಅದನ್ನ ಶುದ್ಧ ಮಾಡ್ಕೊಂಡು ನಿಮ್ಮ ಮನೆಗಳನ್ನೆಲ್ಲ ಶುದ್ಧ ಮಾಡ್ಕೊಂಡು ಬಿಸಿಯಾಗಿ ಊಟ ಮಾಡ್ಕೊಳ್ಳಿ. ಇನ್ನು ಈ ಒಂದು ಗ್ರಹಣದ ಛಾಯೆ ಯಾವ್ಯಾವ ಸಂದರ್ಭಗಳಲ್ಲಿ ನಮ್ಗೆ ಹೇಗೆ ಪ್ರಭಾವ ಬೀರುತ್ತೆ? ಈಗ ಮೊನ್ನೆ ಸೂರ್ಯಗ್ರಹಣಕ್ಕೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಹಲವು ಜನ ಗೊಂದಲಗಳಿದ್ದಾವೆ. ಗುರುಗಳೇ, ಏನೋ 1, 2, 3, 4 ಅಂತ ಲೆಕ್ಕ ಹೇಳ್ತೀರಿ, ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅಂತ. ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿ ನಾವು ಹೇಳಿರ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಜನ್ಮ ರಾಶಿಯು ಉದಾಹರಣೆಗೆ ಮೇಷ ರಾಶಿ ಆದರೆ ಈಗ ಗ್ರಹಣ ನಡೀತಾ ಇರತಕ್ಕಂತಹ ರಾಶಿ ಸಿಂಹ ರಾಶಿ. ನಿಮ್ಮ ರಾಶಿಯಿಂದ ಗ್ರಹಣ ನಡೆಯುತ್ತಾ ಇರುವಂತಹ ರಾಶಿಯನ್ನ ಎಣಿಸಿದಾಗ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ ಅಂದ್ರೆ 5ನೇ ರಾಶಿಯಲ್ಲಿ ಗ್ರಹಣ ನಡೀತಾ ಇದೆ. ಹಾಗೆಯೇ ನಿಮ್ಮ ರಾಶಿಯಿಂದ ಗ್ರಹಣ ನಡೀತಾ ಇರುವಂತಹ ರಾಶಿಯನ್ನ ಎಣಿಕೆ ಮಾಡ್ಕೋಬೇಕು. ಮೇಷ ರಾಶಿ ಅಂದ್ರೆ 5ನೇ ಮನೆ, ವೃಷಭ ರಾಶಿ ಅಂತ ಹೇಳಿದ್ರೆ ಅಲ್ಲಿಂದ ನಡೀತಾ ಇರ್ತಕ್ಕಂಥದ್ದು 4ನೇ ಮನೆ. ಈ ರೀತಿಯಾಗಿ ನಾವು ಲೆಕ್ಕ ಮಾಡಿ, ಮಿಥುನ ರಾಶಿ ಅಂದ್ರೆ 3, ಕಟಕ ಅಂದ್ರೆ 2, ಸಿಂಹ ಅಂತ ಹೇಳಿದ್ರೆ ರಾಶಿಯಲ್ಲೇ ಅಂದ್ರೆ 1ನೇ ಮನೆಯಲ್ಲಿಗೆ. ಈ ರೀತಿಯಾಗಿ ನಾವು ವಿಭಾಗವನ್ನು ಮಾಡ್ಕೊಳ್ತಾ ಹೋಗ್ಬೇಕು. ಇದೇ ದೊಡ್ಡ ವಿದ್ಯೆ ಏನಲ್ಲ, ಸರಿಯಾಗಿ ಕೇಳಿಸ್ಕೋಬೇಕಷ್ಟೇ. ನಮ್ಮಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ವಿಡಿಯೋ ಸ್ಟಾರ್ಟ್ ಮಾಡೋ ಅದ್ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆನೆ ಕಮೆಂಟ್ಗಳನ್ನು ಮಾಡ್ತಾ ಇರ್ತೀರಿ. ಪರಿಪಕ್ವ ಇಲ್ಲದೆ ಇರತಕ್ಕಂತಹ ಮೆಂಟಾಲಿಟಿ ಅದು ಅಷ್ಟೇ. ಸೊ ಹೀಗಾಗಿ ಈ ಒಂದು ಎಲ್ಲಾ ರಾಶಿಗಳ ಮೇಲೂ, 12 ರಾಶಿಗಳ ಮೇಲೂ ಗ್ರಹಣದ ಛಾಯೆ ಬೀಳುತ್ತೆ. ಗ್ರಹಸ್ಥಿತಿಗಳು ಯಾವ್ಯಾವುದೇ ರೀತಿನಲ್ಲಿ ಇದ್ದರೂನು, ನಿಮ್ಗೆ ಹಲವರ ಕಡೆಗೆ ಅನುಕೂಲ ಅನಾನುಕೂಲಗಳಂತ ಇದ್ರೂ ಈ ಗ್ರಹಣದ ಛಾಯೆ ನಮ್ಮೆಲ್ಲರಿಗೂ ಸಹ ಬರ್ತಾ ಇದೆ. ನೋಡಿ, ನಮ್ಗೆ ಹೊಸ ವರ್ಷ ಪ್ರಾರಂಭವಾಗೋಕ್ ಮುಂಚಿತವಾಗಿಯೇ ಗ್ರಹಣ ಬಂದು ನಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕೆಟ್ಟದನ್ನು ತೊಲಗಿಸೋದಕ್ಕೆ ಬರ್ತಿದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಗ್ರಹಣದ ಈ ವಿಚಾರ ಮಾಸ ಭವಿಷ್ಯಕ್ಕೆ ಬಂದಿರತಕ್ಕಂಥದ್ದು ಒಂದ್ ರೀತಿಯಾಗಿ ಒಂದ್ ಹಂತಕ್ಕೆ ಮಾಸ ಭವಿಷ್ಯ ಕಂ ಗ್ರಹಣ ಭವಿಷ್ಯ ಇದಾಗಿರುತ್ತೆ. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಈ ಒಂದು ಮಾಸ ಭವಿಷ್ಯ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋಣ. ಗ್ರಹಸ್ಥಿತಿಗಳನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ನೇರವಾಗಿ ರಾಶಿಯಿಂದ ಸಪ್ತಮದಲ್ಲಿರ್ತಕ್ಕಂತಹ ಗುರುವು ನಿಮ್ಮ ರಾಶಿಯ ಮೇಲೆ ವೀಕ್ಷಣೆಯನ್ನ ಕೊಡ್ತಾ ಇದ್ದಾನೆ ಮತ್ತು ಅದೇ ರೀತಿಯಾಗಿ ನಿಮ್ಮ ಲಾಭಸ್ಥಾನದ ಮೇಲೆ ದೃಷ್ಟಿಯನ್ನ ಕೊಡ್ತಾ ಇದ್ದಾನೆ. ಅದೇ ರೀತಿಯಾಗಿ ನಿಮ್ಮ ತೃತೀಯ ಸ್ಥಾನದ ಮೇಲೆ, ಪ್ರಯತ್ನ ಸ್ಥಾನದ ಮೇಲೆ, ಸಹೋದರ ಸಹೋದರಿ ಸ್ಥಾನದ ಮೇಲೆ ದೃಷ್ಟಿಯನ್ನ ಕೊಡ್ತಾ ಇದ್ದಾನೆ. ಇನ್ನು ಶನಿ ಪ್ರಭಾವ ಅಂತ ನೋಡಿದಾಗ ಅರ್ಧಾಷ್ಟಮ ಶನಿಯ ಪ್ರಭಾವ ನಡೀತಾ ಇರ್ತಕ್ಕಂಥದ್ದು. ತೃತೀಯದಲ್ಲಿರ್ತಕ್ಕಂತಹ ರವಿ, ಕುಜ, ಬುಧ, ರಾಹು, ಅದೇ ರೀತಿಯಾಗಿ ಒಂದು ಚತುರ್ಥದಲ್ಲಿ ಅಂದ್ರೆ 4ನೇ ಮನೆ ಒಳಗಡೆ ಶುಕ್ರ ಮತ್ತು ಶನಿ ಇರ್ತಕ್ಕಂಥದ್ದು. ಕೇತುವಿನ ಪ್ರಭಾವವು ಭಾಗ್ಯಸ್ಥಾನದಲ್ಲಿ ಇರ್ತಕ್ಕಂಥದ್ದಾಗತ್ತೆ. ನೋಡಿ, ಮೊದಲನೇದಾಗಿ ನಿಮ್ಮ ಪ್ರಯತ್ನಗಳಿಗೆ ಒಂದ್ ರೀತಿಯಾಗಿ ರಾವ್ ಬೆಳೆದಿದೆ. ನಿಮ್ಗೆ ಯಾವ ಪ್ರಯತ್ನಗಳನ್ನ ಮಾಡ್ಕೊಳ್ಬೇಕು ಅಂತಾನೂ ಅನ್ಸೋದಿಲ್ಲ. ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಒಂದ್ ರೀತಿಯಾಗಿ ಜೀವನದ ಮೇಲೆ ಒಂದು ಅವ್ಯಕ್ತ ಭಯ ಈಗಾಗ್ಲೇ ಶುರುವಾಗಿ ಹೋಗ್ಬಿಟ್ಟಿರತ್ತೆ. ಏನ್ ಮಾಡಿದ್ರು ಸಕ್ಸಸ್ ಸಿಗ್ತಾ ಇಲ್ಲ, ಏನ್ ಮಾಡಿದ್ರು ನನಗ್ ನಷ್ಟವೇ ಆಗ್ತಾ ಇದೆ, ಯಾವುದೇ ವಿಚಾರಗಳಲ್ಲೂ ನನಗೆ ತಾಪತ್ರೆಗಳೇ ಇದ್ದಾವೆ, ಎಲ್ಲಾ ವಿಚಾರಗಳು ಸಹ ನನಗೆ ಅನಾನುಕೂಲವಾಗಿದೆ ಅನ್ನೋದನ್ನ ನೀವು ಬಹಳ ಯೋಚನೆ ಮಾಡಿ ಕೊರಗ್ತಾ ಇರತಕ್ಕಂತಹ ಸಂದರ್ಭ. ಜೊತೆಗೆ ಇದೇ ತಿಂಗಳ 3ನೇ ತಾರೀಕು ಅಂದ್ರೆ ಮಾರ್ಚ್ 3ನೇ ತಾರೀಕಿನಂದು ನಡೀತಾ ಇರತಕ್ಕಂತಹ ಚಂದ್ರ ಗ್ರಹಣದ ಪ್ರಭಾವ ನಮಗೆ ಗೋಚಾರ ಬೇರೆ ಆಗ್ತಾ ಇರತಕ್ಕಂಥದ್ದು. ಆ ಚಂದ್ರಗ್ರಹಣದ ಪ್ರಭಾವ ಎರಡೂ ಸಹ ಸೇರ್ಕೊಂಡು ನಮ್ಗೆ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರೆ, ಚಂದ್ರಗ್ರಹಣದ ಪ್ರಭಾವ ನಿಮ್ಗೇನು ಏನ್ ತೊಂದರೆ ಏನು ಇಲ್ಲ, ಅಂದ್ರೆ ನಿಮ್ಗೆ ಮಧ್ಯಮದ ಫಲಗಳು, ಶುಭವೂ ಅಲ್ಲ ಅಶುಭವೂ ಅಲ್ಲ, ನಥಿಂಗ್ ಗೇನ್ ನಥಿಂಗ್ ಲಾಸ್ ಅನ್ನುವಂತಹ ರೀತಿ ಒಳಗಡೆ ಚಂದ್ರಗ್ರಹಣದ ಪ್ರಭಾವ ಇದೆ. ಹಾಗಾಗಿ ಎಲ್ಲವೂ ಸಹ ನಿಮ್ಗೆ ಮಧ್ಯಮದ ಫಲಗಳು. ತುಂಬಾ ಚೆನ್ನಾಗಿ ಆಗ್ತೀನಿ ಅಂತಾನೂ ಇಲ್ಲ, ಹಾಗಂತ ಹೇಳಿ ಕೆಟ್ಟ ಹೋಗ್ತಾ ಇದ್ದೀನಿ ಅಂತಾನೂ ಅಲ್ಲ. ನಿಮ್ಮೆಲ್ಲಾ ಪ್ರಯತ್ನಗಳು ಸಹ ಒಂದ್ ಹಂತಕ್ಕೆ ಸಕ್ಸಸ್ ಆಗುತ್ತವೆ, ದೊಡ್ಡ ಮಟ್ಟದಲ್ಲಿ ಏನ್ ಸಕ್ಸಸ್ ಆಗೋದಿಲ್ಲ. ಒಂದು ಹೊಸ ಅವಕಾಶಗಳನ್ನೇನು ತಂದು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ತಿಂಗಳು. ಒಂದಷ್ಟು ಶುಭಗಳು ನಿಮ್ಗೆ ಕೂಡಿದ್ದಾವೆ. ಪ್ರಾಪಂಚಿಕ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ನೆಮ್ಮದಿಯನ್ನು ಕಳ್ಕೋತೀರಿ.
ಹಣ ವಿಚಾರ ಅಂತ ಬಂದಾಗ ಹಣಕ್ಕೇನು ಕೊರತೆ ಇಲ್ಲ. ಯಾಕಂದ್ರೆ ಶುಕ್ರ ಮತ್ತು ಶನಿ ಚತುರ್ಥ ಸ್ಥಾನದಲ್ಲಿ ಹೋಗ್ತಾ ಇದ್ದಾರೆ. ಉಚ್ಚ ಸ್ಥಾನದಲ್ಲಿ ನಿಮ್ಗೆ ಶುಕ್ರನ ಸಂಚಾರವಾಗ್ತಾ ಇರ್ತಕ್ಕಂಥದ್ದು. ನಿಮ್ಮ ಲಾಭಾಧಿಪತಿಯು ಒಂದು 4ನೇ ಮನೆಯೊಳಗಡೆ ಉಚ್ಚ ಸ್ಥಾನದಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ ಅದೊಂದು ಹಣಕಾಸಿನ ವಿಚಾರದಲ್ಲಿ ಧನುಸು ರಾಶಿಯವ್ರಿಗೆ ಎಂತ ತಾಪತ್ರೆ ಆಗುದಿಲ್ಲ. ಹಣಕಾಸಿನ ವಿಚಾರ ಚೆನ್ನಾಗಿರುತ್ತೆ. ಬಟ್ ಹಣಕಾಸು ಬಂದ್ರೆ ನಮ್ಗೆ ನೆಮ್ಮದಿ ಇರ್ಬೇಕಾ? ನೆಮ್ಮದಿ ಇರೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿದಾಗ ಹಣಕಾಸು ಮಾತ್ರ ಅಷ್ಟೇ, ಬೇರೆ ಇನ್ನೇನಿರೋದಿಲ್ಲ. ನೆಮ್ಮದಿ ಇರೋದಿಲ್ಲ. ನಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಎಷ್ಟು ದುಡ್ಡು ಇದ್ದೇನು ಪ್ರಯೋಜನ? ಅಥವಾ ನಮ್ಗೆ ಎಷ್ಟೇ ಇದಾದ್ರೂ ಸಹ ನಮ್ಗೆ ಅನಾನುಕೂಲತೆಗಳು ಅಥವಾ ಏನೇ ಬಂದ್ರು ಎಲ್ಲವೂ ನಮ್ಗೆ ಹಣ ಬಗೆಹರಿಸ್ಕೊಡೋದಿಲ್ಲ. ಹಣದಿಂದ ಕೆಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದೇ ಹೊರತು ಎಲ್ಲಾ ಸಮಸ್ಯೆಗಳನ್ನು ನಾವು ಹಣದಿಂದ ಬಗೆಹರಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ನಾನು ಔಷಧನಷ್ಟೇ ದುಡ್ಡು ಕೊಟ್ಕೊಂಡ್ಕೋಬಹುದು, ಆರೋಗ್ಯನ ದುಡ್ಡು ಕೊಟ್ಕೊಂಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಆಹಾರವನ್ನ ನಾನು ದುಡ್ಡು ಕೊಟ್ಕೊಂಡ್ಕೋಬಹುದು, ಆದ್ರೆ ಆರೋಗ್ಯವನ್ನಲ್ಲ. ಅದು ತುಂಬಾನೇ ತಲೆನಲ್ಲಿ ಇಟ್ಕೊಂಡಿರ್ಬೇಕು. ಏನಾಗತ್ತೆ ವಿಚಾರಗಳು ಅಂತ ಹೇಳಿದಾಗ, ಹಣ ಇಲ್ಲದೆ ಇದ್ದ ಸಂದರ್ಭದಲ್ಲಿ, ಬಡತನದಲ್ಲಿದ್ದಾಗ ಹಣವೇ ಪ್ರತಿಯೊಂದಕ್ಕೂ ಮೂಲ, ಹಣವೇ ಪ್ರತಿಯೊಂದಕ್ಕೂ ಕಾರಣ ಅಂತ ಅನ್ನಿಸ್ಬಿಡತ್ತೆ ಪ್ರತಿ ಮನುಷ್ಯನಿಗೂ. ದುಡ್ಡು ಮಾಡ್ಬೇಕಪ್ಪ, ದುಡ್ಡು 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 ಬಂದ ಮೇಲೆ ಅವನನ್ನು ಕೇಳಿ ದುಡ್ಡು ನಿನಗೆ ಎಷ್ಟು ನೆಮ್ಮದಿ ಕೊಡ್ತು ಅಂತ. ಸರಿಯಾದ ಸಮಯಕ್ಕೆ ಊಟ ಇರೋದಿಲ್ಲ, ಸರಿಯಾದ ಸಮಯಕ್ಕೆ ನಿದ್ದೆ ಇರೋದಿಲ್ಲ, ಸರಿಯಾದ ಸಮಯದಲ್ಲಿ ಏನೇನು ಆಗಬೇಕು ಅದು ಯಾವ್ದು ಆಗ್ತಾ ಇರೋದಿಲ್ಲ. ಎಲ್ಲದ್ರಲ್ಲೂ ಸಹ ಗೊಂದಲಗಳೇ, ತಾಪತ್ರಗಳೇ. ಈ ದುಡ್ಡನ್ನ ಹೇಗಪ್ಪ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಇದನ್ನ ಹೇಗಪ್ಪ ನಿಭಾಯಿಸೋದು, ಹೀಗೆ ವಿಚಿತ್ರವಾದ ಯೋಚನೆಗಳು, ಆರೋಗ್ಯದ ಮೇಲೆ ಪ್ರಭಾವಗಳು ಹೀಗೆ ಬರುತ್ತೆ. ದುಡ್ಡು ಬಂದ್ರೆ ಕೇವಲ ದುಡ್ಡು ಮಾತ್ರ ಬರಲ್ಲ, ಅದ್ರ ಜೊತೆಗೆ ಇನ್ನೊಂದಷ್ಟು ಬರುತ್ತೆ. ನಿದ್ರಾಹೀನತೆ ಬರುತ್ತೆ, ನೆಮ್ಮದಿ ಹಾಳಾಗೋದು ಬರುತ್ತೆ, ಆರೋಗ್ಯದ ಕೊರತೆ ಬರುತ್ತೆ, ಜೊತೆಗೆ ಭಯ ಬರುತ್ತೆ, ಆತಂಕಗಳು ಬರ್ತಾವೆ. ಒಂದಲ್ಲ ಎರಡಲ್ಲ. ಸೊ ಹಾಗಾಗಿ ಹಣ ಎಲ್ಲದಕ್ಕೂ ಅಲ್ಲ, ಕೆಲವೊಂದಕ್ಕೆ ದುಡ್ಡು ಬೇಕೇ ಬೇಕು, ಎಲ್ಲದಕ್ಕೂ ಅಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥ ಪ್ರಭಾವಗಳು ಇರ್ತವೆ. ಜೊತೆಗೆ ಉತ್ತಮ ಕಾರ್ಯ ಸಾಧನೆ ಮಾಡೋದಕ್ಕೆ ನಿಮಗೆ ಮನಸ್ಥಿತಿಗಳು ಉಂಟಾಗುತ್ತವೆ. ಅದರಲ್ಲೂ 14ನೇ ತಾರೀಕಿನ ನಂತರದಲ್ಲಿ ಉತ್ತಮವಾದಂತಹ ರೀತಿನಲ್ಲಾಗತ್ತೆ. ಒಂದಷ್ಟು ವಸ್ತ್ರಾಭರಣಗಳನ್ನು ಖರೀದಿನ ಏನೋ ಮಾಡ್ಕೋತೀರಾ. ಏನೋ ಒಂದು ಎಲ್ಲ ಇದೆ ಏನೂ ಇಲ್ಲ ಅನ್ನೋ ಭಾವದಲ್ಲಿ ಧನುಸು ರಾಶಿಯವರು ಈ ಒಂದು ತಿಂಗಳು ನೀವು ಬದುಕಬೇಕಾಗ್ತದೆ. ಏನಿದೆ ಏನಿಲ್ಲ ಅನ್ನೋದನ್ನ ನೀವೇ ಯೋಚನೆ ಮಾಡ್ತಾ ಇರ್ತೀರಿ. ನಿಮ್ಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗೋದಿಲ್ಲ. ಒಂದ್ ರೀತಿಯಾದಂತಹ ಕಳ್ಕೊಂಡ್ ಭಾವ, ಪಡ್ಕೊಂಡ್ ಭಾವ ಎರಡೂ ಸಮ್ಮಿಶ್ರಣವಾಗಿರ್ತಕ್ಕಂಥದ್ದು, ಸಮತೋಲಿತವಾದಂತಹ ಜೀವನ. ಈ ಕಡೆ ಎಲ್ಲ ಹಾಳಾಗ್ತಿದೆ ಅಂತಂದ್ರೂ ಸಹ ಸರಿ, ನಾಳೆ ನಾನು ಗಳಿಸ್ಕೊಳ್ತೀನಿ ಅನ್ನೋ ಭಾವ, ಕಳ್ಕೊಂಡಾಗ ಪಡ್ಕೊಳ್ತೀನಿ ಅನ್ನೋ ಭಾವದಲ್ಲಿ ಇರ್ತೀರಿ. ಅದೇ ಪಡ್ಕೊಂಡಾಗ ಇದು ಎಷ್ಟು ದಿನ ಇರ್ತಾವ ಏನೋ ಉದಾಸೀನತೆಯ ಭಾವ ಅಥವಾ ಅಭದ್ರತೆಯ ಭಾವ. ಒಂದಲ್ಲ ಎರಡಲ್ಲ, ಒಂದಷ್ಟು ಇದಾಗ್ತಿರುತ್ತೆ. ಕಷ್ಟ ನಷ್ಟಗಳು ಸಮಾನವಾಗಿ ಬರ್ತಾ ಇರುತ್ತೆ. ಧನ ಪ್ರಾಪ್ತಿಯೂ ಆಗುತ್ತೆ, ಧನ ನಷ್ಟಗಳು ಸಹ ಉಂಟಾಗ್ತಾ ಇರುತ್ತೆ. ವಿರೋಧಿಗಳು ಯಾಕೋ ಉಪದ್ರಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಕೋರ್ಟು ಕಚೇರಿ ಕೆಲಸಗಳೇನಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಮುಂದಕ್ಕೆ ಹೋಗುತ್ತೆ. ಯಾವುದೇ ರೀತಿಯಾದಂತಹ ಫಲಗಳನ್ನ ನಿರೀಕ್ಷೆ ಮಾಡಕ್ ಆಗೋದಿಲ್ಲ. ಇನ್ನು ಮೇಲಧಿಕಾರಿಗಳಿಂದ ಕಿರಿಕಿರಿಯನ್ನ ಅನುಭವಿಸಬೇಕಾಗ್ತದೆ. ನಿಮ್ಮಲ್ಲಿರ್ತಕ್ಕಂತಹ ಅನೇಕ ಕೆಲಸಗಳು, ಕಾರ್ಯಗಳು, ತೊಂದರೆಗಳು ಇದ್ದವರು ಏನಾದ್ರೂ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಅದಕ್ಕೆ ನೀವು ದಂಡವನ್ನ ಕೊಡಬೇಕಾದಂತಹ, ದಂಡವನ್ನ ತೆರಬೇಕಾಗಿರ್ತಕ್ಕಂತಹ ಒಂದು ತಿಂಗಳಾಗಿರುತ್ತೆ. ಜಾಗೃತಿಯಾಗಿರಿ. ಏನೇ ಇದ್ರು ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾಗಿ ಉದಾಸೀನತೆಯನ್ನು ತೋರಿಸೋದು ಬೇಡ. ನೆಮ್ಮದಿಯಾಗಿದ್ದು ಜೀವನ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ, ಧನುಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ, ನಿಮಗೆ ಗುರುಬಲ ಸದ್ಯಕ್ಕಿದೆ. ನೆಕ್ಸ್ಟ್ ಗುರುಬಲವನ್ನ ಜೂನ್ 1ನೇ ತಾರೀಕಿನಿಂದ ಕಳ್ಕೊಳ್ತಾ ಇದ್ದೀರಿ. ಅದೇ ರೀತಿಯ ಶನಿ ಬಲ ಇಲ್ಲ, ಅರ್ಧಾಷ್ಟಮ ಶನಿಯ ಪ್ರಭಾವ ನಡೀತಾ ಇದೆ. ಹಾಗಾಗಿಯೇ ನಿಮ್ಮೆಲ್ಲರಿಗೂ ಸಹ ಅನುಕೂಲ ಆಗ್ಬೇಕು ಅಂತ ಹೇಳಿ ಶನಿ ಮಹಾಯಾಗ ಮತ್ತು ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. 31ನೇ ತಾರೀಕು 5ನೇ ತಿಂಗಳು 2026 ಒಂದು ಶುಭ ಭಾನುವಾರದ ಪೌರ್ಣಮಿ ದಿವಸ. ಭಾನುವಾರದ ಪೌರ್ಣಮಿ ದಿವಸ ವಿಶೇಷವಾಗಿ ನಾವು ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ಬಂದು ನಿಮ್ಮ ಹೆಸರಿನಲ್ಲಿ ರಾಶಿ, ನಕ್ಷತ್ರ, ಗೋತ್ರದ ಸಂಕಲ್ಪವನ್ನ ಮಾಡಿಕೊಂಡು ವಿಶೇಷವಾಗಿ ಅಲ್ಲಿ ಕೊಡ್ತಕ್ಕಂತಹ ಬೃಹಸ್ಪತಿ ಕವಚವನ್ನ ನೀವು ಧರಿಸಿಕೊಳ್ಳೋದ್ರಿಂದ ನಿಮಗೆ ಈ ಒಂದು ಗುರು 4ನೇ ಮನೆಯ ಪ್ರಭಾವದಿಂದ ಏನು ಅಶುಭ ಫಲಗಳು ಬರುತ್ತಲ್ಲ ಅದೆಲ್ಲ ಹೋಗುತ್ತೆ. ಜೊತೆಗೆ ನಿಮ್ ಜನ್ಮ ಜಾತಕದಲ್ಲಿ ಗುರುವಿನಿಂದ ಏನಾದ್ರೂ ಬರಬೇಕಾದಂತಹ ಫಲಗಳು ಬರದೇ ಹೋಗ್ತಾ ಇದ್ರೆ ಅದು ನಿಮಗೆ ಸಿಗುವ ಹಾಗಾಗತ್ತೆ. ಅದನ್ನ ಯಾವಾಗ್ಲೂ ಧರಿಸ್ಕೊಂಡಿರ್ಬೇಕು ದೇಹದಲ್ಲಿ, ಅಥವಾ ನಿಮ್ಮ ಪಾಕೆಟ್ ನಲ್ಲಿ ಇಟ್ಕೊಂಡಿದ್ರು ಅಡ್ಡಿ ಇಲ್ಲ. ಜೊತೆಗೆ ಅಕ್ಷತ ಪ್ರಸಾದವನ್ನು ಕೊಡ್ತೀವಿ. ಆ ಅಕ್ಷತೆಯನ್ನ ಸ್ವಲ್ಪ ನಿಮ್ಮ ಒಂದು ಪಾಕೆಟ್ ನಲ್ಲಿ
ಮತ್ತು ಒಂದು ಸ್ವಲ್ಪ ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಅದಕ್ಕೆ ನಮಸ್ಕಾರ ಪೂಜೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಗುರುವಿನ ಆಶೀರ್ವಾದ ಸಿಗ್ತದೆ. ಇನ್ನು 12ನೇ ತಾರೀಕು 7ನೇ ತಿಂಗಳು 2026 ಜುಲೈನ ಈ ಒಂದು ವಿಶೇಷ ಪ್ರದೋಷದ ಸಂದರ್ಭದಲ್ಲಿ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಈ ಶನಿ ಮಹಾಯಾಗದಲ್ಲಿ ನೀವು ಬಂದು ಪಾಲ್ಗೊಂಡು ನಿಮ್ಮ ಅನೇಕವಾಗಿರ್ತಕ್ಕಂತಹ ಶನಿ ದೋಷಗಳು 7.5 ನಡೀತಾ ಇದೆ ನಿಮ್ಗೆ ಈಗಾಗಲೇ. ಅದ್ರ ಬಗ್ಗೆ ಯೋಚನೆ ಮಾಡಿ ಶನಿ ಶಾಂತಿಯನ್ನು ಸಹ ನೀವು ಅಲ್ಲಿ ಮಾಡಿಸ್ಕೊಳ್ಳಿ. ನೀವೇ ಸ್ವತಃ ಶನಿದೇವರಿಗೆ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು, ಎಳ್ಳೆಣ್ಣೆಯ ಮುಖಾಂತರವಾಗಿ ಅಭಿಷೇಕವನ್ನ ಮಾಡುವಂತಹ ಸುವರ್ಣ ಅವಕಾಶವನ್ನ ನಾವು ನಿಮಗೆ ಕಲ್ಪಿಸ್ತಾ ಇದ್ದೇವೆ. ಅದನ್ನು ಸಹ ನೀವು ಉಪಯೋಗಿಸ್ಕೊಳ್ಬಹುದು. ಯಾರು ಬೇಕಾದ್ರೂ ಬಂದು ಈ ಗುರು ಶಾಂತಿ ಮತ್ತು ಶನಿ ಶಾಂತಿಗೆ ಪಾಲ್ಗೊಳ್ಬಹುದು. ಗುರು ಶಾಂತಿ ನಡೀತಕ್ಕಂತಹ ದಿನಾಂಕ 31/5/2026. ಅದೇ ರೀತಿಯಾಗಿ ಶನಿ ಶಾಂತಿಯು ನಡೀತಕ್ಕಂತಹ ಒಂದು ದಿನಾಂಕ 12ನೇ ತಾರೀಕು 7ನೇ ತಿಂಗಳು 2026. ಸದುಪಯೋಗವನ್ನ ತಾವೆಲ್ಲರೂ ಸಹ ಪಡ್ಕೋಬೇಕು. ಅದೇ ರೀತಿಯಾಗಿ ಅರ್ಧಾಷ್ಟಮದಲ್ಲಿ ಇರತಕ್ಕಂತಹ ಶನಿ ಅಷ್ಟಮಕ್ಕೆ ಹೋಗ್ತಾ ಇರತಕ್ಕಂತಹ ಗುರುವಿನ ಪ್ರಭಾವ ನಿಮ್ಮ ಜೀವನದಲ್ಲಿ ಬಹಳ ನೆಮ್ಮದಿಗಳನ್ನ ಹಾಳು ಮಾಡುವ ಸಾಧ್ಯತೆಗಳಿದೆ. ಹಾಗಾಗಿ ಈ ಯಾಗದಲ್ಲಿ ಪಾಲ್ಗೊಂಡು ನೀವು ಆ ಶ್ರೀರಕ್ಷೆಗಳನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿರಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಧನಸ್ಸು ರಾಶಿಯವರ ಈ ಒಂದು ಮಾರ್ಚ್ ತಿಂಗಳ ವಿಶೇಷವಾದಂತಹ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಪರಿಹಾರದ ವಿಭಾಗ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಹೇಳಿದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಮತ್ತು ಇನ್ನೇನು ನಮಗೆ ಬಿಸಿಲಿನ ತಾಪ ಜಾಸ್ತಿ ಆಗ್ತಾನೆ ಇದೆ. ಪ್ರತಿ ವರ್ಷ ಹೇಳೋ ಹಾಗೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ, ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ, ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದೆಷ್ಟೋ ಜೀವಿಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಪ್ರಾಣವನ್ನ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಈ ಒಂದು ಕೆಲಸ ಮಾಡೋದನ್ನ ಮರೆಯಕ್ ಹೋಗೋದು ಬೇಡ. ನಾವು ಪ್ರಕೃತಿಯಲ್ಲಿ ಬದುಕ್ತಾ ಇದ್ದೇವೆ, ಪ್ರಕೃತಿಯನ್ನ ಉಳಿಸ್ಕೊಳ್ಳೋಣ, ಪ್ರಕೃತಿಯ ಜೊತೆಗೆ ಬದುಕೋಣ. ಪ್ರತಿ ಜೀವಿಯೂ ಅಷ್ಟೇ ಪ್ರಕೃತಿ ಜೊತೆಗೆ ಇದ್ದಾವೆ. ಮನುಷ್ಯನೇ ವಿಮುಖನಾಗಿ ಹೋಗ್ತಾ ಇರೋದು. ನೀವು ಮಾಡುವಂತಹ ಆ ಸಣ್ಣ ಕೆಲಸ ನಿಮ್ ಜೀವನನೂ ಬದಲಾವಣೆ ಮಾಡುತ್ತೆ. ಪ್ರಕೃತಿಯನ್ನ, ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಪಶುಗಳನ್ನ ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮಗೆ ಹರಸಿ ಹಾರೈಸ್ತಾನೆ. ಆಗ ಈ ಜಾತಕದ ಗೊಡವೆಗಳೇ ಬೇಕಾಗಿರೋದಿಲ್ಲ. ಆ ರೀತಿಯಾಗಿ ಬದುಕಿ ಬಾಳಿ. ಶುಭವಾಗ್ಲಿ. ಇನ್ನು ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು, ಪ್ರತಿನಿತ್ಯವೂ ಸಹ ಒಂದು ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತುಕೊಂಡು ದತ್ತಾತ್ರೇಯ ಚರಿತ್ರೆಯನ್ನ ಪಠಣ ಮಾಡ್ತಾ ಬನ್ನಿ. ದತ್ತಾತ್ರೇಯ ಚರಿತ್ರೆಯನ್ನು ಪಠಣ ಮಾಡೋದ್ರಿಂದ ನಿಮ್ಗೆ ಅನುಕೂಲತೆಗಳು ದತ್ತದೇವರಿಂದ ನಿಮ್ಗೆಲ್ಲವೂ ಸಹ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಸಹ ಶುಭ ಆಶೀರ್ವಾದಗಳನ್ನ ತಿಳಿಸ್ತಾ ಇದ್ದೇವೆ. ಇದಾಗಿತ್ತು ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಧನಸ್ಸು ರಾಶಿಯವರಿಗೆ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.